ಹಲೋ ಫ್ರೆಂಡ್ಸ್, ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಸೈನ್ಸ್ನಲ್ಲಿರುವಂತಹ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ನ ನೋಡೋಣಂತೆ. ನಾವು ಸುತ್ತಲೂ ಇರುವಂತಹ ಎಲಿಮೆಂಟ್ಸನ್ನು ಬ್ರಾಡ್ಲಿ ಕ್ಲಾಸಿಫೈ ಮಾಡೋದಾಯ್ತು ಅಂದರೆ ವಿಲ್ ಸೇ ದಟ್ ದಿಸ್ ಇಸ್ ಮೆಟಲ್, ದಿಸ್ ಇಸ್ ನಾನ್ ಮೆಟಲ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ನಮ್ಮ ಸುತ್ತಮುತ್ತಲೂ ನೋಡಿದ್ವಿ ಅಂತಂದರೆ ವಿ ಕ್ಯಾನ್ ಫೈಂಡ್ ಐರನ್, ಗೋಲ್ಡ್, ಸಿಲ್ವರ್, ಕಾಪರ್, ಅಲ್ಯೂಮಿನಿಯಂ ಈ ಥರ ಮೆಟಲ್ಸ್ ನಾವು ನೋಡ್ಬೋದು. ವೆರಾಸ್ ಆಕ್ಸಿಜನ್, ನೈಟ್ರೋಜನ್ ಗ್ಯಾಷಿಯಸ್ ಸ್ಟೇಟಲ್ಲಿದೆ, ಕಾರ್ಬನ್, ಇದ್ಲು ಹಾಗೂ ಪೆನ್ಸಿಲಲ್ಲಿ ನಮ್ಗೆ ಕಾರ್ಬನ್ ಸಿಗ್ತದೆ. ಸೊ ಇವೆಲ್ಲ ನಾವು ನಾನ್ ಮೆಟಲ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ ಹೇಗೆ ಕ್ಲಾಸಿಫೈ ಮಾಡ್ತೀವಿ? ವಿ ಕ್ಲಾಸಿಫೈ ದೆಮ್ ಬೇಸ್ಡ್ ಅಪಾನ್ 2 ಟೈಪ್ಸ್ ಆಫ್ ಪ್ರಾಪರ್ಟೀಸ್. ಒಂದನೇದು ಫಿಸಿಕಲ್ ಪ್ರಾಪರ್ಟಿ, ಎರಡನೇದು ಕೆಮಿಕಲ್ ಪ್ರಾಪರ್ಟಿ. ಸೊ ವಾಟ್ ಆರ್ ಫಿಸಿಕಲ್ ಪ್ರಾಪರ್ಟೀಸ್? ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದರೆ ನಾವು ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸನ್ನು ಚೆಕ್ ಮಾಡ್ತೀವಿ. ಪ್ರಾಪರ್ಟೀಸಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್ನ ಚೆಕ್ ಮಾಡ್ತೀವಿ. ಲೈಕ್ ಬಾಯ್ಲಿಂಗ್ ಪಾಯಿಂಟ್, ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್ ಅಂದರೆ ಫಿಸಿಕಲ್ ಸ್ಟೇಟ್, ಹಾಗೂ ವೆದರ್ ಇಟ್ ಇಸ್ ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ ಆರ್ ನಾಟ್ ಅನ್ನೋದನ್ನು ಚೆಕ್ ಮಾಡ್ತೀವಿ. ಇವನ್ನು ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ಪ್ರಾಪರ್ಟಿನ ಚೆಕ್ ಮಾಡುವಾಗ ವಿ ಯೂಸ್ ಕೆಮಿಕಲ್ ರಿಯಾಕ್ಷನ್ಸ್, ದೆನ್ ದೋಸ್ ಪ್ರಾಪರ್ಟೀಸ್ನ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸಿ ಸಮ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಫಿಸಿಕಲ್ ಪ್ರಾಪರ್ಟೀಸ್ ಮೆಟಲ್ಸಿನ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ ಮೆಟಾಲಿಕ್ ಲಸ್ಟ್ರೆ. ಅಂದರೆ ಮೆಟಲ್ಸ್ ಪ್ಯೂರೆಸ್ಟ್ ಸ್ಟೇಟ್ನಲ್ಲಿ ದೇ ಹ್ಯಾವ್ ಶೈನಿಂಗ್ ಸರ್ಫೇಸ್. ಈ ಪ್ರಾಪರ್ಟಿನ ನಾವು ಮೆಟಾಲಿಕ್ ಲಸ್ಟ್ರೈ ಅಂತ ಕರಿತೀವಿ. ಸೊ ವಿ ನೋ ದ್ಯಾಟ್ ಸಾಲಿಡ್ಸ್ ರೂಮ್ ಟೆಂಪ್ರೇಚರ್ನಲ್ಲಿ ಸಾಲಿಡ್ಸ್ ಯಾವಾಗಲೂ ಮೆಟಲ್ಸು ಯಾವಾಗಲೂ ಸಾಲಿಡ್ ಆಗಿರುತ್ತೆ. ನೆಕ್ಸ್ಟ್ ಪ್ರಾಪರ್ಟಿ ಈಸ್ ಮ್ಯಾಲಿಯಬಿಲಿಟಿ. ದಟ್ ಈಸ್ ಮ್ಯಾಲಿಯಬಿಲಿಟಿ ಅಂತಂದರೆ ಮೆಟಲ್ಸನ್ನು ನಾವು ಈಸಿಯಾಗಿ ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಉದಾಹರಣೆಗೆ ದ ಪ್ಲೇಟ್ ವಿಚ್ ವಿ ಯೂಸ್, ತಟ್ಟೆ, ನಾವು ಉಪಯೋಗಿಸುವಂತಹ ತಟ್ಟೆ ಇಸ್ ಒನ್ ಆಫ್ ದ ಶೀಟ್. ಸೊ ಶೀಟಾಗಿ ಕನ್ವರ್ಟ್ ಮಾಡುವಂಥ ಮೆಟಲ್ಸನ್ನು ಶೀಟಾಗಿ ಕನ್ವರ್ಟ್ ಮಾಡುವಂತಹ ಪ್ರಾಪರ್ಟಿನ ನಾವು ಮ್ಯಾಲಿಯಬಿಲಿಟಿ ಅಂತ ಕರಿತೀವಿ. ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಮೆಟಲ್ಸ್. ಓಕೆ, ನೆಕ್ಸ್ಟ್ ಬರುವಂತಹದ್ದು ಡಕ್ಟಿಲಿಟಿ. ಡಕ್ಟಿಲಿಟಿ ಅಂತಂದರೆ ಡ್ರಾಯಿಂಗ್ ದಮ್ ಇಂಟು ವಯರ್ಸ್, ಮೆಟಲನ್ನು ವಯರ್ಸ್ ಆಗಿ ಕನ್ವರ್ಟ್ ಮಾಡೋದು. ಓಕೆ, ಸೊ ಈ ಪ್ರಾಪರ್ಟಿನ ನಾವು ಡಕ್ಟಿಲಿಟಿ ಅಂತ ಕರಿತೀವಿ. ಗೋಲ್ಡ್ ಇಸ್ ದ ಮೋಸ್ಟ್ ಡಕ್ಟೈಲ್ ಎಲಿಮೆಂಟ್ ನಾವು ನೋಡಿರುವಂತಹದ್ರಲ್ಲಿ. ಯಾಕಂದರೆ 1 ಗ್ರಾಮ್ ಆಫ್ ಗೋಲ್ಡ್ನಿಂದ ನಾವು 2 ಕಿಲೋಮೀಟರ್ ಲಾಂಗ್, ಆಲ್ಮೋಸ್ಟ್ ಅಬೌಟ್ 2 ಕಿಲೋಮೀಟರ್ ಲಾಂಗ್ ವಯರನ್ನು ನಾವು ತಯಾರು ಮಾಡ್ಬೋದು. ನೆಕ್ಸ್ಟ್ ಪ್ರಾಪರ್ಟಿ ಈಸ್ ಸೊನರಸ್. ಸೊನರಸ್ ಅಂತಂದರೆ ಮೆಟಲ್ ಪ್ರೊಡ್ಯೂಸ್ ಸೌಂಡ್. ಓಕೆ, ಸೊ ಈ ಮೆಟಲ್ಸು ಇನ್ನೊಂದು ಯಾವ್ದಾದ್ರು ವಸ್ತು ಜೊತೆಗೆ ಕೊಲೈಡ್ ಆದಾಗ ಅದು ಸೌಂಡನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಸೌಂಡ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿನ ನಾವು ಸೊನರಸ್ ಅಂತ ಕರಿತೀವಿ. ಸೊ ಮೆಟಲ್ಸ್ ಆರ್ ಜನರಲಿ ಹಾರ್ಡ್ ಇನ್ ನೇಚರ್. ಅದಕ್ಕೆ ನಾವು ಅದನ್ನು ಉಪಯೋಗಿಸ್ಕೊಂಡು ವಿ ಮೇಕ್ ಹ್ಯಾಮರ್ಸ್, ಬ್ಲೇಡ್ ಇದನ್ನೆಲ್ಲ ನಾವು ತಯಾರು ಮಾಡ್ತೀವಿ. ವೆರಾಸ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆಸ್ ವೆಲ್ ಆಸ್ ಎಲೆಕ್ಟ್ರಿಸಿಟಿ. ಅದಕ್ಕೆ ನಾವು ಅದನ್ನು ಪಾತ್ರೆಗಳಲ್ಲಿ ಹಾಗೂ ವಯರ್ಸಲ್ಲಿ ಉಪಯೋಗಿಸೋದು. ನೆಕ್ಸ್ಟ್, ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್. ಮೆಟಲ್ಸ್ ಕರಗಿಸ್ಲಿಕ್ಕೆ ನಮಗೆ ಭಾಳ ಟೆಂಪ್ರೇಚರ್ ಬೇಕಾಗ್ತದೆ, ಮೋರ್ ದೆನ್ 300-400 ಡಿಗ್ರಿ ಸೆಂಟಿಗ್ರೇಡ್ಸ್. ಓಕೆ, ಸೊ ನೆಕ್ಸ್ಟ್ ನಾವು ಸಮ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಸಮ್ ನಾನ್ ಮೆಟಲ್ಸನ್ನು ನಾವು ನೋಡೋಣ. ಸೊ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ ಈಸ್ ನಾನ್ ಮೆಟಲ್ಸ್ ಆರ್ ಇದರ್ ಸಾಲಿಡ್ಸ್ ಆರ್ ಗ್ಯಾಸಸ್ ಎಟ್ ರೂಮ್ ಟೆಂಪ್ರೇಚರ್. ಸಾಲಿಡ್ಸಿಗೆ ಉದಾಹರಣೆ ಕಾರ್ಬನ್, ಸಲ್ಫರ್, ಆ್ಯಂಡ್ ಗ್ಯಾಸಿಗೆ ಉದಾಹರಣೆ ಆಕ್ಸಿಜನ್, ನೈಟ್ರೋಜನ್. ಓಕೆ, ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಅವು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, heat as well as electricity. Okay, so next is non-metals are generally brittle in nature ಅಂತ ಹೇಳ್ತಾರೆ. ಅಂದರೆ ನಾವು ಹೆಚ್ಚು ಫೋರ್ಸ್ ಹಾಕಿದ್ವಿ ಅಂದರೆ ಅದು ಪುಡಿ ಪುಡಿಯಾಗಿ ಹೋಗ್ತದೆ. ಸೇಮ್ ಆ್ಯಸ್ ಬ್ರಿಕ್, ಇಟ್ಟಿಗೆಗೆ ನಾವು ಹೆಂಗೆ ಹೆಚ್ಚು ಫೋರ್ಸ್ ಹಾಕಿದರೆ ಹೆಂಗೆ ಪುಡಿ ಆಗ್ತದೋ ಅದೇ ರೀತಿ ನಾನ್ ಮೆಟಲ್ಸ್ ಕೂಡ ಪೌಡರ್ ಆಗಿ ಕನ್ವರ್ಟ್ ಆಗ್ತದೆ. ಅದನ್ನು ನಾವು ಬ್ರಿಟಲ್ ಅಂತ ಕರಿತೀವಿ. ಸೊ ನಾನ್ ಮೆಟಲ್ಸ್ ಆರ್ ನಾಟ್ ಡಕ್ಟೈಲ್, ದೇ ಆರ್ ನಾಟ್ ಮ್ಯಾಲಿಯಬಲ್, ದೇ ಆರ್ ನಾಟ್ ಸೊನರಸ್, ಆ್ಯಂಡ್ ದೇ ಡೋಂಟ್ ಹ್ಯಾವ್ ಶೈನಿಂಗ್ ಸರ್ಫೇಸ್. ಸೊ ಇವು ಯಾವುದೇ ಪ್ರಾಪರ್ಟಿನೂ ಅದು ಹೊಂದಿರೋದಿಲ್ಲ. ನೆಕ್ಸ್ಟ್ ಸಮ್ ಎಕ್ಸೆಪ್ಷನ್ಸ್ ಅಂತ ನೋಡ್ತೀವಿ. ಎಕ್ಸೆಪ್ಷನ್ ಅಂತಂದರೆ ಮೆಟಾಲಿಕ್ ಪ್ರಾಪರ್ಟಿ ಬಿಟ್ಟು ಬೇರೆ ಪ್ರಾಪರ್ಟಿ ಇರ್ತದೆ. ನಾನ್ ಮೆಟಲ್ಸ್ಗೂ ಕೂಡ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಬಿಟ್ಟು ಬೇರೆ ಪ್ರಾಪರ್ಟಿ ಇರ್ತದೆ. ಫಸ್ಟ್ ಉದಾಹರಣೆ ಮರ್ಕ್ಯುರಿ. ಮರ್ಕ್ಯುರಿ ಮೆಟಲ್ ಇರ್ತದೆ. ಮೆಟಲ್ ಮೀನ್ಸ್ ಸಾಲಿಡ್ ಅಟ್ ರೂಮ್ ಟೆಂಪ್ರೇಚರ್, ಬಟ್ ಮರ್ಕ್ಯುರಿ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪ್ರೇಚರ್. ಈ ಮರ್ಕ್ಯುರಿನ ನಾವು ಕ್ಲಿನಿಕಲ್ ಥರ್ಮೋಮೀಟರಲ್ಲಿ ನೋಡ್ತೀವಿ. ನೆಕ್ಸ್ಟ್ ಈಸ್ ಡೈಮಂಡ್. ಡೈಮಂಡ್ ಈಸ್ ಅಲೋಟ್ರೋಪ್ ಆಫ್ ಕಾರ್ಬನ್, ಅಂದರೆ ಕಾರ್ಬನ್ನಿನ ಇನ್ನೊಂದು ರೂಪ.
ಅದು ಕಾರ್ಬನ್ ಅಂತಂದರೆ ಬ್ರಿಟಲ್ ನೇಚರಲ್ಲಿ ಇರಬೇಕು. ಬಟ್ ಡೈಮಂಡ್ ವಿಚ್ ಇಸ್ ಅಲೋಟ್ರೋಪ್ ಆಫ್ ಕಾರ್ಬನ್, ಅದು ನಮಗೆ ಗೊತ್ತಿರುವಂತಹ ಸಬ್ಸ್ಟೆನ್ಸಲ್ಲಿ ಅದು ಒಂದು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್. ಓಕೆ, ಸೊ ಅನದರ್ ಅಲೋಟ್ರೋಪ್ ಆಫ್ ಕಾರ್ಬನ್ ದಟ್ ಈಸ್ ಗ್ರಫೈಟ್. ಕಾರ್ಬನ್ ಈಸ್ ನಾನ್ ಮೆಟಲ್, ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಆದರೆ ಗ್ರಫೈಟ್ ಈಸ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಇದನ್ನು ನಾವು ಉಪಯೋಗಿಸ್ಕೊಂಡು ಎಲೆಕ್ಟ್ರೋಡ್ಸ್ ಮಾಡ್ತೀವಿ. ಕೆಮಿಕಲ್ ರಿಯಾಕ್ಷನ್ಸಲ್ಲಿ, ಕೆಮಿಕಲ್ ಪ್ರಾಸೆಸಸಲ್ಲಿ ಎಲೆಕ್ಟ್ರೋಡ್ಸ್ ಆಗಿ ಉಪಯೋಗಿಸ್ತೀವಿ ನಾವು. ಸೊ ನೆಕ್ಸ್ಟ್ ಗೇಲಿಯಮ್ ಆ್ಯಂಡ್ ಸೀಸಿಯಮ್, ಇವೆರಡು ಮೆಟಲ್ಸ್. ಈ ಎರಡೂ ಮೆಟಲ್ಗಳಿಗೆ ಅತ್ಯಂತ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಕೈ ಮೇಲೆ ಇಟ್ಟರೂ ಕೂಡ ಅವು ಕರಿ ಹೋಗ್ತವೆ. ಯೂಶ್ವಲಿ ಮೆಟಲ್ಸ್ ಹ್ಯಾವ್ ಹೈ ಬಾಯ್ಲಿಂಗ್ ಪಾಯಿಂಟ್ಸ್ ಆ್ಯಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್, ಬಟ್ ಗೇಲಿಯಮ್ ಆ್ಯಂಡ್ ಸೀಸಿಯಮ್ಗೆ ಬಾಯ್ಲಿಂಗ್ ಪಾಯಿಂಟ್ ಹಾಗೂ ಮೆಲ್ಟಿಂಗ್ ಪಾಯಿಂಟ್ ಎರಡೂ ಕಡಿಮೆ ಇರುತ್ತೆ. ಅಯೋಡಿನ್ ಅಗೇನ್ ಎ ನಾನ್ ಮೆಟಲ್ಗೆ ಶೈನಿಂಗ್ ಸರ್ಫೇಸ್ ಇರೋದಿಲ್ಲ ಅಂತ ನೋಡಿದ್ವಿ, ಆದರೆ ಅಯೋಡಿನ್ಗೆ ಶೈನಿಂಗ್ ಸರ್ಫೇಸ್ ಇರುತ್ತೆ. ಲಾಸ್ಟ್ಲಿ ಮೆಟಲ್ಸ್ ಲೈಕ್ ಪೊಟ್ಯಾಷಿಯಮ್ ಆ್ಯಂಡ್ ಸೋಡಿಯಂ, ಇವೆರಡೂ ಮೆಟಲ್ಗಳು ಸಾಫ್ಟ್ ನೇಚರಲ್ಲಿರುತ್ತೆ. ನಾವು ಮೆಟಲ್ಸ್ ಆರ್ ಹಾರ್ಡ್ ಅಂತ ನೋಡಿದ್ವಿ, ಬಟ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಆರ್ ಸಾಫ್ಟ್ ಇನ್ ನೇಚರ್. ಅವನ್ನು ನಾವು ಈಸಿಯಾಗಿ ಚಾಕು ಉಪಯೋಗಿಸ್ಕೊಂಡು ಕತ್ತರಿಸ್ಬೋದು. ಸೊ ದೀಸ್ ಆರ್ ಸಮ್ ಎಕ್ಸೆಪ್ಷನಲ್ ಕೇಸಸ್. Now let us see some chemical properties. So chemical properties nalli first chemical property is metals burning with air. Metals air jotege react ಆದಾಗ ಏನಾಗ್ತದೆ? Metals reacting with air ಅಂತಂದ್ರೆ reaction with oxygen. So almost all metals react with air to form metal oxides. So ಇದ್ರದ್ದು ಜನರಲ್ ಫಾರ್ಮ್ಯಾಟ್ ನಾವು ಬರೆಯೋದಾಯ್ತು ಅಂದ್ರೆ metals plus oxygen gives metallic oxides. ಇದಕ್ಕೊಂದೆರಡು ಎಕ್ಸಾಂಪಲ್ಸ್ ತಗೊಂಡ್ರೆ, ಫಸ್ಟ್ ಎಕ್ಸಾಂಪಲ್ ಈಸ್ ಕಾಪರ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್. ಕಾಪರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್. ಸಿಮಿಲರ್ಲಿ ಅಲ್ಯೂಮಿನಿಯಂ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಅಲ್ಯೂಮಿನಿಯಂ ಆಕ್ಸೈಡ್. ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಜನರಲಿ ಬೇಸಿಕ್ ಇನ್ ನೇಚರ್. ಬೇಸಿಕ್ ಅಂತಂದ್ರೆ ಇಟ್ ಹ್ಯಾಸ್ ಆಲ್ ದ ಪ್ರಾಪರ್ಟೀಸ್ ಆಫ್ ಬೇಸ್. ಬೇಸ್ನಲ್ಲಿರುವಂತಹ ಪ್ರಾಪರ್ಟೀಸನ್ನ ಮೆಟಲ್ಸ್ ಹೊಂದಿರುತ್ತೆ. ಇದನ್ನು ನಾವು ಆಸಿಡ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಲ್ಲಿ ಕೂಡ ಓದಿದ್ವಿ. ದಟ್ ಈಸ್ ದೇ ರಿಯಾಕ್ಟ್ ವಿತ್ ಆಸಿಡ್, ಅಂದರೆ ನಾನ್ ಮೆಟಾಲಿಕ್ ಆಕ್ಸೈಡ್ಸು ಆಸಿಡ್ ಜೊತೆಗೆ ರಿಯಾಕ್ಟ್ ಆಗಿ ಸಾಲ್ಟ್ ಆ್ಯಂಡ್ ವಾಟರನ್ನು ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಈಸ್ ಅಲ್ಯೂಮಿನಿಯಂ ಆಕ್ಸೈಡ್, ಮೆಟಾಲಿಕ್ ಆಕ್ಸೈಡ್ ರಿಯಾಕ್ಟಿಂಗ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್, ನಮಗೆ ಅಲ್ಯೂಮಿನಿಯಂ ಕ್ಲೋರೈಡ್ ಆ್ಯಂಡ್ ವಾಟರ್ ಉತ್ಪತ್ತಿಯಾಗಿದೆ. ಸೊ ಇಟ್ ಈಸ್ ಜಸ್ಟ್ ದ ಎಕ್ಸಾಂಪಲ್ ಆಫ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಓಕೆ, ಸೊ ಮೋಸ್ಟ್ ಆಫ್ ದ ನಾನ್ ಮೆಟಾಲಿಕ್ ಆಕ್ಸೈಡ್ಸು ಅವು ವಾಟರಲ್ಲಿ ಸೊಲ್ಯೂಬಲ್ ಇರೋದಿಲ್ಲ, ಬಟ್ ಸಮ್ ಆಫ್ ದೆಮ್ ಡಿಸಾಲ್ವ್ ಇನ್ ವಾಟರ್, ಅಂದರೆ ವಾಟರ್ ಜೊತೆಗೆ ಮಿಕ್ಸ್ ಆಗಿ ಅಲ್ಕಲಿ ಫಾರ್ಮ್ ಆಗುತ್ತೆ. ಅಲ್ಕಲಿ ಅಂತಂದರೆ ಬೇಸ್. ಓಕೆ, ಉದಾಹರಣೆಗೆ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಇವೆರಡು ವಾಟರ್ ಜೊತೆಗೆ ರಿಯಾಕ್ಟ್ ಆದಾಗ ಸೋಡಿಯಂ ಹೈಡ್ರಾಕ್ಸೈಡ್ ವಿಚ್ ಇಸ್ ಬೇಸ್ ಆ್ಯಂಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ವಿಚ್ ಇಸ್ ಆಲ್ಸೋ ಬೇಸ್. ಈ ಥರ ಬೇಸ್ ಪ್ರೊಡಕ್ಷನ್ ಆಗುತ್ತೆ. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ನಾವು ನೋಡಿದಾಗ ಮೆಟಲ್ಸ್ ರಿಯಾಕ್ಟಿಂಗ್ ವಿತ್ ವಾಟರ್. ಮೆಟಲ್ಸು ವಾಟರ್ ಜೊತೆಗೆ ರಿಯಾಕ್ಟ್ ಆಗೋದಕ್ಕೆ ನಮಗೊಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ. ಈ ಎಕ್ಸ್ಪೆರಿಮೆಂಟ್, ಈ ಡಯಾಗ್ರಾಮ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಏನು ಮಾಡಿದ್ದಾರೆ ಈ ಡಯಾಗ್ರಾಮ್ನಲ್ಲಿ? ಸೊ ನಾವು ಈ ಎಕ್ಸ್ಪೆರಿಮೆಂಟಲ್ ಸೆಟಪ್ಪಲ್ಲಿ ನೋಡಿದಾಗ ಒಂದು ಟೆಸ್ಟ್ ಟ್ಯೂಬಲ್ಲಿ ಮೆಟಲ್ ಸ್ಯಾಂಪಲ್ ತೊಗೊಂಡಿದ್ದಾರೆ. ಆ ಮೆಟಲ್ ಸ್ಯಾಂಪಲ್ ಜೊತೆಗೆ ಗ್ಲಾಸ್ ಹೂಲನ್ನು ಇಟ್ಟಿದ್ದಾರೆ. ಆ ಗ್ಲಾಸ್ ಹೂಲನ್ನು ನೀರಲ್ಲಿ ನೆನೆಸಿದ್ದಿದ್ದೆ. ಸೊ ಅದನ್ನು ನಾವು ಹೀಟ್ ಮಾಡಿದಾಗ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಸ್ಟೀಮು ಮೆಟಲ್ ಸ್ಯಾಂಪಲ್ ಜೊತೆಗೆ ರಿಯಾಕ್ಟ್ ಮಾಡಿ ಒಂದು ಗ್ಯಾಸನ್ನು ಲಿಬ್ರೇಟ್ ಮಾಡುತ್ತೆ. ಆ ಗ್ಯಾಸನ್ನು ನಾವು ಡೆಲಿವರಿ ಟ್ಯೂಬ್ ಮುಖಾಂತರ ಸೆಕೆಂಡ್ ಟೆಸ್ಟ್ ಟ್ಯೂಬಲ್ಲಿ ಕಲೆಕ್ಟ್ ಮಾಡ್ತೀವಿ. ಸೊ ಸೆಕೆಂಡ್ ಟೆಸ್ಟ್ ಟ್ಯೂಬಲ್ಲಿ ನಾವು ನೋಡ್ಬೋದು ಹೈಡ್ರೋಜನ್ ಗ್ಯಾಸ್ ಇಸ್ ಕಲೆಕ್ಟೆಡ್. ಸೊ ಮೆಟಲ್ಸನ್ನು ನೀರಿನ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಹೈಡ್ರೋಜನ್ ಗ್ಯಾಸ್ ಬರ್ತದೆ ಅನ್ನೋದು ಗೊತ್ತಾಯಿತು. ಸೊ ಇಫ್ ವಿ ಸಿ ಮೆಟಲ್ಸ್ ರಿಯಾಕ್ಟಿಂಗ್ ವಿತ್ ವಾಟರ್ ವಿ ಗೆಟ್ ಮೆಟಲ್ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್. ಸೊ ಇಲ್ಲಿಗೆ ನಿಲ್ಲತ್ತಾ? ನೋ, ಮೆಟಲ್ ಹೈಡ್ರಾಕ್ಸೈಡ್ ಫರ್ದರ್ ರಿಯಾಕ್ಟ್ಸ್ ವಿತ್ ವಾಟರ್ ಮತ್ತು ಮೆಟಲ್ ಹೈಡ್ರಾಕ್ಸೈಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಜನರಲ್ ಆಗಿ ನಾವು ಹೇಳೋದಾಯ್ತು ಅಂದರೆ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ಮೆಟಲ್ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಂ ರಿಯಾಕ್ಟಿಂಗ್ ವಿತ್ ವಾಟರ್. ಸೊ ಕ್ಯಾಲ್ಶಿಯಂ ನೀರಿನೊಂದಿಗೆ ರಿಯಾಕ್ಟ್ ಮಾಡಿದಾಗ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ನಮಗೆ ಸಿಗ್ತದೆ. ಬಟ್ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಸ್ವಲ್ಪ ಸ್ಪೆಷಲ್ ಕೇಸ್ ಇದೆ. ಇವು ನೀರಿನ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಎನಾರ್ಮಸ್ ಅಮೌಂಟ್ ಆಫ್ ಹೀಟ್ ಎನರ್ಜಿನ ಲಿಬರೇಟ್ ಮಾಡ್ತವೆ. ಸೊ ಈ ಲಿಬರೇಟ್ ಮಾಡಿದಂತಹ ಹೀಟ್ ಎನರ್ಜಿ ಏನಾಗುತ್ತೆ, ಹೈಡ್ರೋಜನನ್ನು ಬರ್ನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಈ ಹೀಟ್ ಎನರ್ಜಿ ಉಪಯೋಗಿಸ್ಕೊಂಡು ಹೈಡ್ರೋಜನ್ ಸ್ಟಾರ್ಟ್ಸ್ ಸೆಲ್ಫ್ ಬರ್ನಿಂಗ್. ಹೈಡ್ರೋಜನ್ ಈಸ್ ಸೆಲ್ಫ್ ಬರ್ನಿಂಗ್ ಗ್ಯಾಸ್. ಸೊ ಈ ಹೀಟ್ ಎನರ್ಜಿನ ಉಪಯೋಗಿಸ್ಕೊಂಡು ಹೈಡ್ರೋಜನ್ಗೆ ಬೆಂಕಿ ಹತ್ಕೊಳ್ತದೆ. ಓಕೆ, ನೆಕ್ಸ್ಟ್ ಈಸ್
ಹೌ ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್. ಇದನ್ನು ಆಲ್ರೆಡಿ ನಾವು ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲಿ ನೋಡಿದ್ದೀವಿ. ಸೊ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ವೀಕ್ ಆಸಿಡ್ಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಉದಾಹರಣೆಗೆ ಜಿಂಕ್ ರಿಯಾಕ್ಟಿಂಗ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ಟು ಫಾರ್ಮ್ ಜಿಂಕ್ ಸಲ್ಫೇಟ್ ಅಂಡ್ ಹೈಡ್ರೋಜನ್ ಗ್ಯಾಸ್ ವಿಲ್ ಬಿ ಲಿಬರೇಟೆಡ್. ಅದೇ ರೀತಿ ಜಿಂಕ್ ರಿಯಾಕ್ಟಿಂಗ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್, ಅವಾಗ ನಮಗೆ ಜಿಂಕ್ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ ಸಿಗ್ತದೆ. ಸೊ ರಿಯಾಕ್ಟಿವಿಟಿ ಸೀರೀಸ್. ಸೊ ವಾಟ್ ಇಸ್ ದಿಸ್ ರಿಯಾಕ್ಟಿವಿಟಿ ಸೀರೀಸ್? ರಿಯಾಕ್ಟಿವಿಟಿ ಸೀರೀಸ್ ಅಂದರೆ ಸೆಟ್ ಆಫ್ ಎಲಿಮೆಂಟ್ಸ್. ಇದನ್ನು ನಾವು ಅದರದ್ದು ರಿಯಾಕ್ಟಿವಿಟಿ ತಕ್ಕಂಗೆ ಜೋಡಿಸ್ತೀವಿ. ಹೈಯರ್ ರಿಯಾಕ್ಟಿವ್ ಎಲಿಮೆಂಟನ್ನು ಲಿಸ್ಟಲ್ಲಿ ಮೇಲಿಟ್ಟಿರ್ತೀವಿ, ಕೆಳಗೆ ಬಂದಂಗೆ ಲಿಸ್ಟಲ್ಲಿ ಕೆಳಗೆ ಬಂದಂಗೆ ರಿಯಾಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವಾಟ್ ಇಸ್ ದಿಸ್ ರಿಯಾಕ್ಟಿವಿಟಿ ಅಂತಂದರೆ, ದ ರಿಯಾಕ್ಟಿವಿಟಿ ಸೀರೀಸ್, ಇನ್ ದ ರಿಯಾಕ್ಟಿವಿಟಿ ಸೀರೀಸ್ ಎಲಿಮೆಂಟ್ ಪ್ರೆಸೆಂಟ್ ಅಬೌವ್, ಅಂದರೆ ಈ ರಿಯಾಕ್ಟಿವಿಟಿ ಸೀರೀಸಲ್ಲಿ ಮೇಲ್ಗಡೆ ಇರುವಂತಹ ಎಲಿಮೆಂಟ್ಸು ತನ್ನ ಕೆಳಗಡೆ ಇರುವಂತಹ ಎಲಿಮೆಂಟ್ಸನ್ನು ಅದು ಸಾಲ್ಟ್ ಸೊಲ್ಯೂಷನ್ನಿಂದ ಡಿಸ್ಪ್ಲೇಸ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ಹೇಳ್ತದೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವೊಂದು ಎಕ್ಸಾಂಪಲನ್ನು ತಗೊಳ್ಳೋಣ. ಕನ್ಸಿಡರ್ ಕಾಪರ್ ಸಲ್ಫೇಟ್. ಕಾಪರು ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಲಿಸ್ಟಲ್ಲಿ ಕೆಳಗಡೆ ಲೋವರ್ ಪಾರ್ಟಲ್ಲಿ ಬರ್ತದೆ. ಸೊ ಇದನ್ನು ನಾವು ಜಿಂಕ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ, ಜಿಂಕ್ ಅನ್ನೋ ಮೆಟಲ್ ರಿಯಾಕ್ಟಿವಿಟಿ ಸೀರೀಸಲ್ಲಿ ಅಪ್ಪರ್ ಪಾರ್ಟಲ್ಲಿ ಬರ್ತದೆ. ಸೊ ಇದ್ರ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಏನಾಗ್ತದೆ ಅಂತಂದರೆ, ಸೊ ಜಿಂಕ್ ರಿಯಾಕ್ಟಿಂಗ್ ವಿತ್ ಕಾಪರ್, ಇದು ಏನು ಮಾಡುತ್ತೆ, ಕಾಪರನ್ನು ಕಾಪರ್ ಸಲ್ಫೇಟಿಂದ ಹೊರಗಡೆ ಹಾಕ್ತದೆ. ಹೊರಗಡೆ ಹಾಕಿದಾಗ ಏನಾಗುತ್ತೆ ಅಂತಂದರೆ ಜಿಂಕ್ ಬಿಕಮ್ಸ್ ಜಿಂಕ್ ಸಲ್ಫೇಟ್ ಅಂಡ್ ಕಾಪರ್ ವಿಲ್ ಬಿ ಸೆಂಟ್ ಔಟ್. ಓಕೆ, ಇದೇ ರೀತಿ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣಂತೆ. ಜಿಂಕ್ ರಿಯಾಕ್ಟಿಂಗ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಏನಾಗುತ್ತೆ, ಸಲ್ಫ್ಯೂರಿಕ್ ಆ್ಯಸಿಡ್ನಲ್ಲಿರುವಂತಹ ಹೈಡ್ರೋಜನ್ನು ಈಸ್ ಲೆಸ್ ರಿಯಾಕ್ಟಿವ್ ದನ್ ಜಿಂಕ್. ಸೊ ಜಿಂಕ್ ಏನು ಮಾಡುತ್ತೆ, ಹೈಡ್ರೋಜನನ್ನು ಹೊರಗಡೆ ಹಾಕಿ ವಿ ಗೆಟ್ ಜಿಂಕ್ ಸಲ್ಫೇಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಹೊರಗಡೆ ಸಪ್ರೇಟಾಗಿ ಸಿಗ್ತದೆ. ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ ಮೆಗ್ನೀಷಿಯಮ್ ರಿಯಾಕ್ಟಿಂಗ್ ವಿತ್ ಕಾಪರ್ ಸಲ್ಫೇಟ್. ಕಾಪರ್ ಈಸ್ ಇನ್ ದ ಲೋವರ್ ಪಾರ್ಟ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸ್, ಮೆಗ್ನೀಷಿಯಮ್ಮು ಅಪ್ಪರ್ ಪಾರ್ಟ್ ಆಫ್ ದ ರಿಯಾಕ್ಟಿವಿಟಿ ಸೀರೀಸಲ್ಲಿದೆ. ಸೊ ಮೆಗ್ನೀಷಿಯಮ್ ಕ್ಯಾನ್ ಡಿಸ್ಪ್ಲೇಸ್ ಸಲ್ಫರ್. ಸೊ ಮೆಗ್ನೀಷಿಯಮ್ ಕಾಪರ್ನ ಡಿಸ್ಪ್ಲೇಸ್ ಮಾಡಿ ಮೆಗ್ನೀಷಿಯಮ್ ಸಲ್ಫೇಟ್ ಹಾಗೂ ಕಾಪರ್ ಸಿಗುತ್ತೆ. ನೆಕ್ಸ್ಟ್ ನಾವು ನೋಡೋದಾಯ್ತು ಅಂದರೆ ಇದನ್ನು ಹೇಗೆ ನೆನಪಿಡ್ಬೇಕು ಹಂಗಾರೆ ನಾವು ರಿಯಾಕ್ಟಿವಿಟಿ ಸೀರೀಸನ್ನು. ಇದನ್ನು ನೆನಪಿಡಲಿಕ್ಕೆ ವಿ ಹ್ಯಾವ್ ಟು ರಿಮೆಂಬರ್ ದಿಸ್ ಲೈನ್. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅ ಕೇರ್ಲೆಸ್ ಝೀಬ್ರಾ, ಇನ್ಸ್ಟೆಡ್ ಲುಕ್ ಹೌ ಕಾಪರ್ ಮೈಟ್ ಸೇವ್ ಗೋಲ್ಡ್. ಈ ಲೈನನ್ನು ನೆನಪಿಟ್ರೆ ಇದರಲ್ಲಿರುವಂತಹ ಫಸ್ಟ್ ಅಕ್ಷರಗಳು ನಮಗೆ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಬರುವಂತಹ ಎಲಿಮೆಂಟ್ಸಿನ ಆರ್ಡರ್ ಪ್ರಕಾರ ಸಿಗ್ತದೆ. ಸೊ ಪಿ ಸ್ಟ್ಯಾಂಡ್ಸ್ ಫಾರ್ potassium, S stands for sodium, C stands for calcium, M magnesium, A aluminium, C carbon, Z zinc, I iron, L lead, H hydrogen, copper as it is, M mercury, S silver, G gold. ಸೊ ಇದನ್ನು ನಾವು ನೆನ್ಪಿಟ್ರೆ ಈಸಿಯಾಗಿ ರಿಯಾಕ್ಟಿವಿಟಿ ಸೀರೀಸನ್ನು ನಾವು ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಕೆಮಿಕಲ್ ಪ್ರಾಪರ್ಟಿ ಇದೆ, ದಟ್ ಈಸ್ ಮೆಟಲ್ ರಿಯಾಕ್ಟಿಂಗ್ ವಿತ್ ಅದರ್ ಮೆಟಾಲಿಕ್ ಸಾಲ್ಟ್ಸ್. ಸೊ ಒಂದು ಮೆಟಲ್ ಎ ಇದೆ, ದಟ್ ಈಸ್ ರಿಯಾಕ್ಟಿಂಗ್ ವಿತ್ ಅನದರ್ ಮೆಟಲ್ ವಿಚ್ ಈಸ್ ಇನ್ ಸಾಲ್ಟ್ ಫಾರ್ಮ್, ಅಂದರೆ ಅದು ಇನ್ನೊಂದ್ರ ಜೊತೆಗೆ ಮಿಕ್ಸ್ ಆಗಿದೆ. ಸೊ ಸಾಲ್ಟ್ ಸೊಲ್ಯೂಷನ್ನಲ್ಲಿದೆ. ಸೊ ಮೆಟಲ್ ಎ ಸಾಲ್ಟ್ ಆಫ್ ಮೆಟಲ್ ಬಿ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಮೆಟಲ್ ಎ ಡಿಸ್ಪ್ಲೇಸ್ ದ ಮೆಟಲ್ ಬಿ ಫ್ರಮ್ ಇಟ್ ಸಾಲ್ಟ್ ಆ್ಯಂಡ್ ಕಮ್ಸ್ ಇನ್ ಟು ಇಟ್, ಅಂದರೆ ಸಾಲ್ಟ್ ಆಫ್ ಮೆಟಲ್ ಎ ಫಾರ್ಮ್ ಆಗುತ್ತೆ, ಅದ್ರ ಜೊತೆಗೆ ಮೆಟಲ್ ಬಿ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣಂತೆ. ಜಿಂಕ್ ರಿಯಾಕ್ಟಿಂಗ್ ವಿತ್ H2SO4 ದಟ್ ಇಸ್ ಸಲ್ಫ್ಯೂರಿಕ್ ಆ್ಯಸಿಡ್. ಇಲ್ಲಿ ನೋಡಿ ಜಿಂಕ್ ಹೈಡ್ರೋಜನನ್ನು ಡಿಸ್ಪ್ಲೇಸ್ ಮಾಡಿ ತಾನು ಬಂದು ಕೂತ್ಕೊಂಡಿದೆ. ಓಕೆ, ಇನ್ನೊಂದು ಮೆಗ್ನೀಷಿಯಮ್ ರಿಯಾಕ್ಟಿಂಗ್ ವಿತ್ ಕಾಪರ್ ಸಲ್ಫೇಟ್. ಮೆಗ್ನೀಷಿಯಮ್ ಬಂದು ಕಾಪರನ್ನು ಡಿಸ್ಪ್ಲೇಸ್ ಮಾಡಿದೆ. ಮೆಗ್ನೀಷಿಯಮ್ ಇಸ್ ಫಸ್ಟ್ ಮೆಟಲ್ ವಿಚ್ ಈಸ್ ಡಿಸ್ಪ್ಲೇಸಿಂಗ್ ದ ಕಾಪರ್ ವಿಚ್ ಈಸ್ ಇನ್ ಸಾಲ್ಟ್ ಫಾರ್ಮ್ಯಾಟ್. ಓಕೆ, ಕಾಪರ್ ಸಲ್ಫೇಟ್ ಅಂಡ್ ಸಾಲ್ಟ್ನಿಂದ ಮೆಗ್ನೀಷಿಯಮ್ ಕಾಪರ್ನ ಡಿಸ್ಪ್ಲೇಸ್ ಮಾಡ್ತಾರೆ. ಓಕೆ, ಸೊ ದಿಸ್ ಈಸ್ ದ ಸೆಕೆಂಡ್ ಕೆಮಿಕಲ್ ಪ್ರಾಪರ್ಟಿ. Friends, I think you have understood and enjoyed this video.